ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದು ನಾನು ಇವತ್ತು ಒಂದು ಇಂಟ್ರೆಸ್ಟಿಂಗ್ ವರದಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಅದು ಯಾವುದರ ಬಗ್ಗೆ ಅಪ್ಪ ಅಂತ ಅಂದರೆ ನಮ್ಮ ಒಂದು ಇಂಡಿಯನ್ ಆರ್ಮಿಯ ಬಗ್ಗೆ. ಸ್ನೇಹಿತರೆ, ನಿಮಗೆ ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತದೆ. ಅವರು ಮಾಡಿರುವ ಸಾಹಸಗಳು, ಅವರು ಮಾಡಿರುವ ಯುದ್ಧಗಳು ಮತ್ತು ಅವರು ಮಾಡಿರುವ ಆಪರೇಷನ್ಗಳ ಬಗ್ಗೆ ನಿಮಗೆ ತುಂಬ ಗೊತ್ತಿಲ್ಲ ಅಂದ್ರೂ ಬೇಸಿಕ್ ಮಾಹಿತಿ ಅಂತೂ ಗೊತ್ತಿರುತ್ತೆ. ಸ್ವತಂತ್ರ ಬಂದಾಗಿನಿಂದ ಇಲ್ಲಿಯವರೆಗೂ ಯಾವುದೇ ಸನ್ನಿಗ್ಧ ಪರಿಸ್ಥಿತಿ ಮತ್ತು ತೊಂದರೆಗಳು ಜಗ್ಗದೆ ತನ್ನ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾ ಇದೆ. ಹಾಗೆಯೇ ತುಂಬ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡು ಬರ್ತಾರೆ. ಸರಿಯಾದ ಸಮಯದಲ್ಲಿ ಊಟ ಇಲ್ಲದೆ, ನಿದ್ದೆ ಇಲ್ಲದೆ, ಕಷ್ಟದ ಸಮಯದಲ್ಲಿ ಅಥವಾ ಯುದ್ಧದ ಸಂದರ್ಭದಲ್ಲಿ ನಮ್ಮ ಸೈನಿಕರು ನಮಗೆ ಗೆಲುವನ್ನು ತಂದುಕೊಡ್ತಾರೆ. ಹೀಗೆಲ್ಲ ಇರುವಾಗ ನಮಗೆಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ. 3 ದಿನಗಳ ತನಕ ಅನ್ನ ನಿದ್ದೆ ಬಿಟ್ಟು ಚಳಿ ಗಾಳಿ ಮಳೆ ಅಂತ ನೋಡದೆ ಇದ್ಯಾವುದನ್ನೂ ಲೆಕ್ಕಿಸದೆ ಗಡಿಯಲ್ಲಿ ಕಾಯ್ತಾ ಇರ್ತಾರೆ. ಅವರ ಫಿಟ್ನೆಸ್ನ ರಹಸ್ಯ ಏನು, ಅವರ ಆಹಾರ ಪದ್ಧತಿ ಹೇಗಿರುತ್ತೆ ಅಂತ ಇದರ ಬಗ್ಗೆ ನಮಗೆಲ್ಲ ಪ್ರಶ್ನೆ ಬಂದೇ ಬರುತ್ತೆ. ಸೊ ಸ್ನೇಹಿತರೆ, ಬನ್ನಿ ನಮ್ಮ ಸೈನಿಕರ ಊಟದ ಪದ್ಧತಿ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ದೇಶದ ಸೈನಿಕರಿಗೆ ಗೌರವ ಕೊಡೋದಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಯಾವುದೇ ಒಂದು ವ್ಯಕ್ತಿಗೆ ಆಹಾರ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇದು ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವದ ಬಹುತೇಕ ದೇಶಗಳು ಅವರದ್ದೇ ಆದ ಆರ್ಮಿಯನ್ನು ಇಟ್ಕೊಂಡಿರ್ತವೆ. ಹಾಗೆಯೇ ಎಲ್ಲ ಆರ್ಮಿಯನ್ನು ಕೂಡ ಪ್ರೊಫೆಷನಲ್ ಆರ್ಮಿ ಅಂತ ಕರೆಯೋಕ್ಕಾಗಲ್ಲ. ಏಕೆ ಅಂದರೆ ಕೆಲವು ಆರ್ಮಿಗಳು ಮಾತ್ರ ಶಿಸ್ತಿನ ಆರ್ಮಿ ಆಗಿರುತ್ತದೆ. ಇನ್ನು ಕೆಲವು ಆರ್ಮಿಗಳು ತಮ್ಮದೇ ಆದ ಕುಂದುಕೊರತೆಗಳನ್ನು ಹೊಂದಿರುತ್ತದೆ. ಇನ್ನು ನಮ್ಮ ಭಾರತೀಯ ಸೇನೆ ಬಗ್ಗೆ ಹೇಳೋದಾದರೆ, ಭಾರತ ವಿಶ್ವದ ಕೆಲವು ಪ್ರೊಫೆಷನ್ ಸೈನ್ಯದಲ್ಲಿ ಒಂದು ಅಂತ ಕರೆಸಿಕೊಂಡಿದೆ. ನಮ್ಮ ಭಾರತದಲ್ಲಿ 14 ಲಕ್ಷಕ್ಕೂ ಹೆಚ್ಚು ಯೋಧರು ಕಾರ್ಯನಿರ್ವಹಿಸ್ತಿದ್ದಾರೆ. ಚೀನಾದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಯೋಧರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಚೀನಾವನ್ನು ಹೊರತುಪಡಿಸಿದರೆ ನಮ್ಮ ಭಾರತ 2ನೇ ಅತಿ ದೊಡ್ಡ ಆರ್ಮಿ ಅಂತ ಹೇಳಬಹುದು. ಚೀನಾವನ್ನು ಸೇರಿಸಿಕೊಂಡು ಬೇರೆಯ ಇತರ ಸೈನ್ಯಕ್ಕೆ ಸೇರಿಸಿಕೊಂಡ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಭಾರತದ ಸೈನಿಕರು ಬಲಾಢ್ಯರು ಆಗಿದ್ದಾರೆ ಎಂದು ಹೇಳಲಾಗುತ್ತದೆ. ಹಾಗಿದ್ರೆ ಅವರ ಆಹಾರದ ಗುಟ್ಟೇನು ಅಂತ ತಿಳಿದುಕೊಳ್ಳೇಬೇಕು. ಸ್ನೇಹಿತರೆ, ಯೋಧರಿಗೆ ನೀಡುವ ಊಟದ ಮೆನುವನ್ನು ಪ್ರತಿದಿನ ಬದಲಾಯಿಸಲಾಗುತ್ತದೆ. ಇನ್ನು ಲಭ್ಯವಿರುವ ಮಾಹಿತಿಯ ಪ್ರಕಾರ ದೇಶದಲ್ಲಿ ವಿವಿಧ ಭಾಗದಲ್ಲಿ ಕೆಲಸ ಮಾಡುವ ಯೋಧರಿಗೂ ಕೂಡ ಆಲ್ಮೋಸ್ಟ್ ಒಂದೇ ರೀತಿಯಾಗಿ ಊಟದ ವ್ಯವಸ್ಥೆ ಇರುತ್ತೆ. ಕೆಲವೊಂದು ಪ್ರದೇಶದಲ್ಲಿ ಆಯಾ ಪ್ರದೇಶಕ್ಕೆ ಅನ್ವಯ ಆಗುವ ರೀತಿಯಲ್ಲಿ ಚೇಂಜಸನ್ನು ಮಾಡಿಕೊಳ್ಳಲಾಗುತ್ತದೆ. ಇನ್ನು ಸೈನಿಕರಿಗೆ ನೀಡಲಾಗುವ ಊಟದ ಕಂಪ್ಲೀಟ್ ಮೇಲ್ವಿಚಾರಣೆಯನ್ನು ಸೈನ್ಯದ ಅಧಿಕಾರಿಗಳೇ ನೋಡಿಕೊಳ್ಳಲಾಗುತ್ತದೆ. ಇನ್ನು ಯೋಧರು ಯಾವುದಾದರೂ ಪರಿಸ್ಥಿತಿಯನ್ನು ಫೇಸ್ ಮಾಡಬೇಕು ಅಂದರೆ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಗಟ್ಟಿಮುಟ್ಟಾಗಿರುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓವರಾಲ್ ಅವರ ಸ್ಟಾಮಿನಾ ಮತ್ತು ಫಿಟ್ನೆಸ್ನ ಸಲುವಾಗಿ ತುಂಬ ಕಾಳಜಿ ವಹಿಸಲಾಗುತ್ತದೆ. ಪ್ರಸ್ತುತ ಭಾರತೀಯ ಸೈನಿಕರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಸಂಜೆಯ ಸ್ನ್ಯಾಕ್ಸ್ ಹಾಗೆಯೇ ರಾತ್ರಿಯ ಊಟ ಇರಿಸಲಾಗುತ್ತದೆ. ಸೈನಿಕರ ಆಹಾರದಲ್ಲಿ ಯಾವುದಾದರೂ ತಿಂಡಿಯನ್ನು ಸೇರಿಸಬೇಕು ಅಂದರೆ ಅಥವಾ ಯಾವುದೇ ರೀತಿಯ ಚೇಂಜಸನ್ನು ಮಾಡಬೇಕು ಅಂದರೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ ಅಂತ ತಜ್ಞರು ಹೇಳ್ತಾರೆ. ಹಾಗೆಯೇ ಊಟದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂದರೆ ಅದಕ್ಕೂ ಕೂಡ ಉನ್ನತ ಅಧಿಕಾರಿಗಳು ಸಭೆ ನಡೆಸಲಾಗುತ್ತೆ ಅಂತ ಹೇಳ್ತಾರೆ. ಸೈನಿಕರಿಗೆ ಆಹಾರ ತಯಾರಿಸುವವರು ಕೂಡ ಆರ್ಮಿಯವರೇ ಆಗಿರುತ್ತಾರೆ. ಕಡಿಮೆ ರ್ಯಾಂಕ್ ಹೊಂದಿರುವಂತಹ ಅಥವಾ ಹಿರಿಯ ಸೈನಿಕರನ್ನು ಕುಕ್ಕಾಗಿ ನೇಮಕ ಮಾಡಿಕೊಳ್ಳಲಾಗುತ್ತೆ. ಇದರಲ್ಲೂ ಕೂಡ ಕುಕ್ ವಿಭಾಗ ಅಂತಲೇ ಇರುತ್ತೆ. ಇದರಲ್ಲೂ ಕೂಡ ಕಮಾಂಡರ್ ಇರ್ತಾರೆ. ಈ ಕುಕ್ ವಿಭಾಗದಲ್ಲಿ ತೂಕ, ಅಳತೆ, ಪ್ರಮಾಣ ಎಲ್ಲವನ್ನು ಕೂಡ ಈ ಒಂದು ಕಮಾಂಡರ್ ನೋಡ್ಕೊಳ್ತಾರೆ. ಇವರಿಗೆ ಸಹಾಯಕರು ಕೂಡ ಇರ್ತಾರೆ. ಇನ್ನು 15 ದಿನಕ್ಕೆ ಒಂದು ಸಲ ಕುಕ್ಕನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಸೈನಿಕರು ಏನು ತಿಂತಾರೆ ಅಂತ ನೋಡ್ತಾ ಹೋಗೋಣ. ನಿಮಗೆ ಗೊತ್ತಿರುವ ಹಾಗೆ ಸೈನಿಕರು ಸುಮಾರು 4 ಗಂಟೆಗೆ ಹೇಳ್ತಾರೆ. ಅದಾದ ನಂತರ 5:15 ತನಕ ಬೇಸಿಕ್ ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾರೆ. ಅಂದರೆ ವ್ಯಾಯಾಮ ಇತ್ಯಾದಿ ಇರುತ್ತವಲ್ಲ ಅವನ್ನೆಲ್ಲವನ್ನೂ ಕೂಡ ಮಾಡಿಸ್ತಾರೆ. 7 ಗಂಟೆ ಸುಮಾರಿಗೆ ರನ್ನಿಂಗ್ ಮಾಡಿಸಲಾಗುತ್ತದೆ.
ಸೈನಿಕರಿಗೆ ಬೆಳಗಿನ ಜಾವದ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಜಾಮ್, ರೋಟಿ, ಇಡ್ಲಿ ಸಾಂಬಾರ್, ಬಾಳೆಹಣ್ಣು, ಬೇಯಿಸಿದ ಮೊಟ್ಟೆ, ಅವಲಕ್ಕಿ, ಟೀ, ಪರೋಟ, ಹಾಲು, ಬೆಣ್ಣೆ, ಆಲೂ ಬಜ್ಜಿ ಇವೆಲ್ಲವನ್ನು ನೀಡಲಾಗುತ್ತದೆ. ಮಧ್ಯಾಹ್ನದ ಊಟಕ್ಕೆ ಚಿಕನ್, ಮೀನು, ಚಪಾತಿ, ರೋಟಿ, ಅನ್ನ ಸಾಂಬಾರ್, ಪನ್ನೀರ್, ಪಾಲಕ್, ಗೋಬಿ, ದಾಲ್, ಸ್ಟೀಮ್ ರೈಸ್, ಗ್ರೀನ್ ಸಾಲಡ್ ಇವೆಲ್ಲವೂ ಕೂಡ ಇರುತ್ತೆ. ವೆಜ್ ಮತ್ತು ನಾನ್ ವೆಜ್ ಆಪ್ಷನ್ ಇರುತ್ತೆ. ಯಾರಿಗೆ ಯಾವ್ದು ಬೇಕೋ ಅದನ್ನು ಊಟ ಮಾಡಬಹುದು. ಮಂಗಳವಾರ ಒಂದು ದಿನ ಸೇನೆಯಲ್ಲಿ ನಾನ್ ವೆಜ್ಜನ್ನು ತಿನ್ನುವ ಹಾಗಿಲ್ಲ. ರಾತ್ರಿ ಊಟಕ್ಕೆ ಬಂದರೆ ಚೂಲೆ ಮಸಾಲ, ಆಲೂಗಡ್ಡೆ, ಜೀರಾ ರೈಸ್, ಬಿರಿಯಾನಿ, ಚಪಾತಿ, ಸಾಲಡ್ ರೈಸ್ ಇವೆಲ್ಲವೂ ಕೂಡ ಇವೆಲ್ಲದರ ಜೊತೆ ಒಂದು ಸ್ವೀಟ್ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಸ್ವೀಟ್, ಗುಲಾಬ್ ಜಾಮೂನು ಇರ್ಬೋದು, ಲಡ್ಡು ಇರ್ಬೋದು, ಈ ಥರ ಯಾವುದಾದ್ರೂ ಒಂದು ಸ್ವೀಟ್ ಇದ್ದೇ ಇರುತ್ತೆ. ಹೀಗೆ ಸೈನಿಕರಿಗೆ ಅಗತ್ಯ ಮತ್ತು ಪ್ರಮಾಣಕ್ಕೆ ಅನುಗುಣವಾಗಿ ಇದನ್ನು ಕೊಡಲಾಗುತ್ತದೆ. ಇದರ ಜೊತೆಗೆ ಸ್ನ್ಯಾಕ್ಸ್ ಅಂತ ಟೊಮೆಟೊ ಸೂಪ್, ಸ್ವೀಟ್ ಕಾರ್ನ್ ಸೂಪ್, ವೆಜ್ ನೂಡಲ್ ಸೂಪ್, ಮಶ್ರೂಮ್ ಸೂಪ್ ಅನ್ನು ನೀಡಲಾಗುತ್ತದೆ. ಮತ್ತು ಇದರ ಜೊತೆಗೆ ತರಕಾರಿಗಳನ್ನು ಹೆಚ್ಚಾಗಿ ನೀಡಲಾಗುತ್ತದೆ. ಜೊತೆಗೆ ಆಯಾ ಪ್ರದೇಶದ ಅನುಗುಣವಾಗಿ ವಾತಾವರಣಕ್ಕೆ ತಕ್ಕಂತೆ ಅನುಸಾರವಾಗಿ ಹಣ್ಣುಗಳನ್ನು ಮತ್ತು ಅದರ ಜ್ಯೂಸ್ಗಳನ್ನು ಕೂಡ ನೀಡಲಾಗುತ್ತದೆ. ಶ್ರಮಜೀವಿಗಳಾದ ಸೈನಿಕರಿಗೆ ಎಲ್ಲ ತರಹದ ಪೋಷಕಾಂಶಗಳು ದೊರೆಯಬೇಕು ಅಂತ ಪ್ರೋಟೀನ್ ಇರುವಂತಹ ಆಹಾರವನ್ನು ನೀಡಲಾಗುತ್ತದೆ. ಒಂದೊಂದು ಬಗೆಯ ಆಹಾರದಲ್ಲಿ ಒಂದೊಂದು ಬಗೆಯ ಪೋಷಕಾಂಶಗಳು ಸೈನಿಕರಿಗೆ ಸಿಗುತ್ತದೆ. ಆದ್ದರಿಂದ ನಮ್ಮ ಸೈನಿಕರು ಫಿಟ್ ಆ್ಯಂಡ್ ಫೈನ್ ಇರಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಲವೊಂದು ಸಲ ಸೈನಿಕರಿಗೆ ಊಟ ಸರಿಯಾಗಿ ಪೂರೈಕೆ ಆಗಲ್ಲ, ಕಳಪೆ ಗುಣಮಟ್ಟದ ಆಹಾರ ಕೊಡಲಾಗಿದೆ ಅಂತ ಆರೋಪ ಈ ಹಿಂದೆ ಕೇಳಿಬಂದಿತ್ತು. ಇದಕ್ಕೋಸ್ಕರನೇ ಹಿಂದೆನೇ ಮೈಸೂರಲ್ಲಿ ಡಿಫೆನ್ಸ್ ಫುಡ್ ರಿಸರ್ಚ್ ಲ್ಯಾಬೊರೇಟರಿ ರಕ್ಷಣಾ ಆಹಾರ ಸಂಶೋಧನಾ ಸಂಸ್ಥೆಯನ್ನು ತೆರೆಯಲಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಸೈನಿಕರಿಗೆ ಕೊಡುವಂತಹ ಆಹಾರದ ಗುಣಮಟ್ಟ, ಆಹಾರದ ಸುರಕ್ಷತೆ, ಪ್ಯಾಕೇಜಿಂಗ್ ಮತ್ತು ಆಹಾರ ಹಾಳಾಗುವಿಕೆ ಮತ್ತು ಸಂಸ್ಕರಿಸಿದ ಆಹಾರ ಸುರಕ್ಷತೆಯ ಅಧ್ಯಯನವನ್ನು ನಡೆಸಲಾಗುತ್ತದೆ. ಇದನ್ನು DRDO ಇದನ್ನು ನಿರ್ವಹಣೆ ಮಾಡುತ್ತೆ. ಕೆಲವೊಂದು ಕಾರ್ಯಾಚರಣೆ ಮಾಡೋದಕ್ಕೆ ಸೈನಿಕ ಆಹಾರ ಸಮಸ್ಯೆ ಬರುತ್ತದೆ. ಸೀಮಿತ ಪ್ರಮಾಣದಲ್ಲಿ ಸಂಸ್ಕರಿಸಿದ ಆಹಾರಗಳ ಉತ್ಪಾದನೆ ಮತ್ತು ಪೂರೈಕೆಯನ್ನು DRDO ಮಾಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ತನಕ ಹೇಳಿದ್ದು ನಮ್ಮ ಒಂದು ಭಾರತ ದೇಶದ ಸೈನಿಕರ ಆಹಾರ ಪದ್ಧತಿ ಹೇಗಿತ್ತು ಅನ್ನೋ ಒಂದು ಮಾಹಿತಿ ಇದಾಗಿತ್ತು. ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡಲಿಕ್ಕೆ ಸಫಲರಾಗಿದ್ದೀನಿ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ದೇಶದ ಸೈನಿಕರ ಬಗ್ಗೆ, ಸೈನಿಕರ ಆರೋಗ್ಯದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.